ಎಲ್ಲ ಮಾಧ್ಯಮ ಮಿತ್ರರಿಗೆ ರಾಮಕೃಷ್ಣ ಆಶ್ರಮದ ಪರವಾಗಿ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತ ಹಾಗೂ ಧನ್ಯವಾದ. ತಮಗೆಲ್ಲರಿಗೂ ತಿಳಿದಂತೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಗೌರವಾನ್ವಿತ ನರೇಂದ್ರ ಮೋದಿಜಿಯವರು ಮೈಸೂರಿಗೆ ವಿವೇಕ ಸ್ಮಾರಕದ ಉದ್ಘಾಟನೆಗೋಸ್ಕರ ಬರಲಿದ್ದಾರೆ. ಅದು ಆಗಸ್ಟ್ 1ರಂದು ಮಧ್ಯಾಹ್ನ 3:30ಕ್ಕೆ ವಿವೇಕ ಸ್ಮಾರಕಕ್ಕೆ ಬಂದು ತಲುಪಲಿದ್ದಾರೆ. ಅವರ ಜೊತೆಗೆ ನಮ್ಮ ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಕರ್ನಾಟಕದ ಘನತೆವೆತ್ತ ರಾಜ್ಯಪಾಲರಾದ ಶ್ರೀ ಸ್ಥಾವರ್ ಚಂದ್ ಗೆಹ್ಲೋಟ್ಜಿಯವರು ಹಾಗೂ ನಮ್ಮವರೇ ಆಗಿರ್ತಕ್ಕಂತಹ ಇಲ್ಲಿಯ ಸಂಸದರಾಗಿರ್ತಕ್ಕಂಥ ಯದುವೀರ್ಜಿಯವರು ಮತ್ತು ನಮ್ಮ ಸಂಸದರಾಗಿರ್ತಕ್ಕ ಹರೀಶ್ ಗೌಡ್ರು ಹಾಗೂ ಬಿಜೆಪಿ ಕರ್ನಾಟಕದ ಮುಖ್ಯಸ್ಥರಾಗಿರ್ತಕ್ಕಂಥ ವಿಜೇಂದ್ರಜಿಯವರು ಇನ್ನಿತರ ಅನೇಕ ಗಣ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪಂತಪ್ರಧಾನಿಯವರು ವಿವೇಕ ಸ್ಮಾರಕದ ಆ ದಿವ್ಯವಾದ ತಾಣ ಎಲ್ಲಿ ಸ್ವಾಮಿ ವಿವೇಕಾನಂದರು 1892 ನವೆಂಬರ್ ತಿಂಗಳಲ್ಲಿ 1-2 ವಾರ ಬಂದು ತಂಗಿದ್ರು, ಆ ತಾಣಕ್ಕೆ ಬರಲಿಕ್ಕಿದ್ದಾರೆ. ಅಲ್ಲಿ ತಾವು ನೋಡಿದಂತೆ ಒಂದು ಮಹೋನ್ನತವಾಗಿರ್ತಕ್ಕಂತಹ ಯುವ ಸೇವಾ ಸಂಸ್ಥೆ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಎದ್ದು ನಿಂತಿದೆ. ಅದು ಉದ್ಘಾಟನೆಗೆ ಪರಿಪೂರ್ಣವಾಗಿ ಸಜ್ಜುಗೊಳಿಸಲಾಗಿದೆ. ನಮ್ಮ ಗೌರವಾನ್ವಿತ ಪ್ರಧಾನಿಯವರು 3:30ಕ್ಕೆ ಅಲ್ಲಿ ಇಳಿದ ತಕ್ಷಣ ಅವರಿಗೆ ಆದರದ ಗೌರವವನ್ನು ಸೂಚಿಸಿ ಅವರು ಮೊದಲಾಗಿ ಅಲ್ಲಿ ಇದ್ದಂತಹ ಹಳೆ ಶಿವ ದೇವಸ್ಥಾನಕ್ಕೆ ಪುಷ್ಪಾಂಜಲಿಯನ್ನು ಕೊಟ್ಟು ಅಲ್ಲಿಯ ಚಿಕ್ಕ ಪೂಜೆಯಲ್ಲಿ ಭಾಗವಹಿಸಿ ಅಲ್ಲಿಯ ಪಕ್ಕದಲ್ಲೇ ಒಂದು ಬಿಲ್ವ ವೃಕ್ಷದ ಸ್ಯಾಪ್ಲಿಂಗ್ಸನ್ನು ಅವರು ನೆಡಲಿದ್ದಾರೆ. ಆನಂತರ ವಿವೇಕಾನಂದರು ತಂಗಿದ್ದ ಹಳೆಯ ಕಟ್ಟಡ ಈಗ ಪುನರ್ನಿರ್ಮಾಣವಾಗಿದೆ. ಅದರ ಒಳಗೆ ವಿವೇಕಾನಂದರ ಬಗ್ಗೆ ಸಂಬಂಧಪಟ್ಟ ಎಲ್ಲ ಒಂದು ಏನು ಹೇಳ್ತಾರೆ ಆರ್ಟಿಫ್ಯಾಕ್ಟ್ಸ್ ಮತ್ತು ಪಿಕ್ಚರ್ಸ್ ಮತ್ತು ಲೆಟರ್ಸ್ಗಳೆಲ್ಲ ನಾವು ಡಿಸ್ಪ್ಲೇ ಮಾಡಿದ್ದೇವೆ, ಪ್ರದರ್ಶನ ಮಾಡಿದ್ದೇವೆ. ಅದು ಒಂದು ಥರ ವಿವೇಕಾನಂದರ ಸ್ಮೃತಿಯ ಒಂದು ಸ್ಮಾರಕವಾಗಿ ಅದಿರುವುದು. ಆದ್ದರಿಂದ ಅದರ ಒಳಗೆ ಅವರು ಹೋಗಿ ನೋಡಿ ಆಮೇಲೆ ಪಕ್ಕದಲ್ಲಿ ವಿವೇಕಾನಂದರು ತಂಗಿರಬಹುದಾಗಿದ್ದು ಅಂತ ಹೇಳಿದ ಆ ಒಂದು ರೂಮಲ್ಲಿ ಅದಕ್ಕೆ ಒಂದು ಸಪರೇಟ್ ವರಾಂಡ ಇದೆ. ಸ್ವಾಮಿ ವಿವೇಕಾನಂದರು ಅನೇಕ ಪಂಡಿತರನ್ನು, ಮೈಸೂರಿನ ಸಾಮಾನ್ಯ ಜನರನ್ನು ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ ಅಲ್ಲಿ ಭೇಟಿ ಆಗ್ತಿದ್ರಂತೆ. ನಂತರ ಅವರು ಸದ್ವಿದ್ಯಾಕ್ಕೆ ಹೋಗಿ ಆ ಕೆಲವು ದಿನಗಳ ನಂತರ ಅಲ್ಲಿಯೂ ಕೂಡ ಪಂಡಿತರನ್ನು ಉದ್ದೇಶಿಸಿ ಮಾತಾಡಿದರು ಎಂಬ ಒಂದು ದಾಖಲೆ ನಮ್ಮ
ನಮಗೆ ಸಿಕ್ಕಿದೆ. ಪಂತಪ್ರಧಾನಿಯವರು ಆ ಒಂದು ಸ್ವಾಮಿ ವಿವೇಕಾನಂದ ತಂಗಿದ್ದ ರೂಮ್ನಲ್ಲಿ ಒಂದು ಸ್ವಾಮಿ ವಿವೇಕಾನಂದರ ಪ್ರತಿಮೆ ಇದೆ, ಅದ್ಭುತವಾದ ಭವ್ಯವಾಗಿರ್ತಕ್ಕಂಥ ಪ್ರತಿಮೆ ಇದೆ. ಅಲ್ಲಿ ಸ್ವಾಮೀಜಿಯವರ ಸ್ಮೃತಿಯನ್ನು ನೆನೆಸಿಕೊಂಡು ಅವರು ಪುಷ್ಪಾಂಜಲಿಯನ್ನು ಸಲ್ಲಿಸಲಿದ್ದಾರೆ. ಆಮೇಲೆ ಅವರು ಇಷ್ಟಪಟ್ಟರೆ 1-2 ನಿಮಿಷಗಳ ಕಾಲ ಅಲ್ಲಿ ಧ್ಯಾನ ಮಾಡಲಿ ಒಂದು ಆಸನ ಹಾಕಿ ಅದು ವ್ಯವಸ್ಥೆ ಮಾಡಲಾಗಿದೆ. ಆ ಧ್ಯಾನದ ನಂತರ 2-3 ನಿಮಿಷ ಮೌನ, ಧ್ಯಾನ, ಪ್ರಾರ್ಥನೆ. ನಂತರ ಅವರು ಹೊರಬಂದು ಈ ವಿವೇಕಾನಂದ ಕಲ್ಚರಲ್ ಯೂತ್ ಸೆಂಟರ್, ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಭವ್ಯವಾಗಿರ್ತಕ್ಕಂಥ ಭವನ ಏನಿದೆ ಅದರ ಮುಂದೆ ಬಂದು ಅಲ್ಲಿ ಅವರು ಆ ರಿಬ್ಬನನ್ನು ಕಟ್ಟಿಂಗ್ ಅಲ್ಲ, ಹಿ ವಿಲ್ ಅನ್ಟೈ ದ ರಿಬ್ಬನ್, ಆ ಗಂಟನ್ನು ಬಿಡಿಸಿಬಿಟ್ಟು ರಿಬ್ಬನನ್ನು ಬಿಡಿಸಿಬಿಟ್ಟು ಅಲ್ಲಿ ಒಳಗೆ ಮೊದಲು ಪಾದಾರ್ಪಣೆ ಮಾಡಿ ಈ ಭವ್ಯವಾಗಿರ್ತಕ್ಕಂತಹ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಭವನವನ್ನು ಉದ್ಘಾಟಿಸಲಿದ್ದಾರೆ. ಹಾಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನಿಗೆ ಹೋಗುವವರಿಗೆ ಅವರಿಗೆ ಓದಲಿಕ್ಕೆ ಬೇಕಾಗಿರುವಂತಹ ಸವಲತ್ತು ಕಂಪ್ಯೂಟರ್, ಬುಕ್ಸ್ ಮತ್ತು ಸ್ಟಡಿ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಓದುವಂಥ ಒಂದು ಅವಕಾಶ, ಶಾಂತವಾದ ವಾತಾವರಣ, ಆ ಫೆಸಿಲಿಟಿ ಮತ್ತು ಆಗಿಂದಾಗೆ ಬೇಕಾಗಿರ್ತಕ್ಕಂಥ ಗೈಡೆನ್ಸು, ಕ್ಲಾಸಸನ್ನು ಕ್ರಮೇಣ ಮಾಡ್ತಾರೆ. KAS, IASಗೆ ಬರೆಯುವವರಿಗೆ ಅಲ್ಲಿ ಬಂದು ತಂಗಿ ಪುಸ್ತಕ ರೆಫರ್ ಮಾಡಿ, ಕಂಪ್ಯೂಟರ್ ರೆಫರ್ ಮಾಡಿ ಕೂತ್ಕೊಂಡು ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೆ ಕೂತ್ಕೊಳ್ಳುವಂಥ, ಅದು ಓದುವಂಥ ಒಂದು ಸವಲತ್ತು. ಅದಕ್ಕೆ ಮೊದಲೇ ಅಪ್ಲಿಕೇಶನ್ ಆಗಿ ಯಾರಿಗೆ ಆಸಕ್ತಿ ಇದೆಯೋ ಅವರು ಬರೆದು ಈ ಒಂದು ಇದನ್ನು ಫೆಸಿಲಿಟಿಯನ್ನು ಉಪಯೋಗಿಸ್ಬೋದು. ಅದು ಏನು ಅದಕ್ಕೆ ರಿಜಿಸ್ಟ್ರೇಷನ್ ಫೀಸ್ ಇದೆ. ರಿಜಿಸ್ಟ್ರೇಷನ್ ಅದು ಅತ್ಯಂತ ಕಡಿಮೆ ದರದ ಏನಾದರೂ ಫೀ, ಅಂದರೆ ಅಲ್ಲಿ ನಮಗೆ 100 ರೂಪಾಯಿ ಖರ್ಚಿದ್ರೆ ನಾವು 8, 10, 12 ರೂಪಾಯಿ ರಿಜಿಸ್ಟ್ರೇಷನ್ ಫೀ ಅಥವಾ ಈ ಫೀಸ್ಗೆ ತಗೊಳ್ಬೋದು. ಅದು ಆ್ಯಸ್ ಗುಡ್ ಆ್ಯಸ್ ಫ್ರೀ ಅಂತಲೇ ಅಂತ. ಬಟ್ ಉಚಿತ ಹೇಳೋದಿಲ್ಲ, ಕಿಂಚಿತ್ ಫೀ ಚಾರ್ಜ್ ಮಾಡ್ತೇವೆ. ಅದಾದ ಮೇಲೆ ನಾವೊಂದು ಯುವಕರಿಗೆ ಕೋರ್ಸ್ ಮಾಡಬೇಕಂತ ಇದ್ದೇವೆ. ಬೇರೆ 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 ಕೋರ್ಸ್ ಮಾಡ್ತೇವೆ. ಯುವಕರಿಗೆ ಅನುಕೂಲವಾಗುವಂಥ ಶಾರ್ಟ್ ಟರ್ಮ್ ಕೋರ್ಸ್ಗಳು, ಅಲ್ಪ ಕಾಲಾವಧಿಯ ಒಂದು ಕೋರ್ಸ್. ಅದರಲ್ಲಿ ಬಿಹೇವಿಯರಲ್ ಎಕ್ಸಲೆನ್ಸ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್ ಅಂತ ಒಂದು ಈ ಸಿಲೆಬಸ್ನಲ್ಲಿ ಸಿಕ್ಕದಂತಹ, ಈಗ ನಮ್ಮ ಮನಸ್ಸನ್ನು ತಿಳಿಯುವಂಥದ್ದು, ನಮ್ಮ ಸ್ಮೃತಿಶಕ್ತಿಯನ್ನು ಇಂಪ್ರೂವ್ ಮಾಡುವಂಥದ್ದು, ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಏನು ಅತ್ಯಂತ ಅವಶ್ಯಕ, ಅವರ ವ್ಯಕ್ತಿತ್ವನ ಅರಳಿಸಲಿಕ್ಕೆ ಬೇಕೋ ಅಂಥದ್ದನ್ನು ನಾವು ಬಿಹೇವಿಯರ್ ಎಕ್ಸಲೆನ್ಸ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್ ಬೇಸ್ಡ್ ಆನ್ ಇಂಡಿಯನ್ ನಾಲೆಜ್ ಸಿಸ್ಟಮ್ ಮತ್ತು ಐಡಿಯಾಸ್ ಆ್ಯಂಡ್ ಐಡಿಯಲ್ಸ್ ಆಫ್ ಸ್ವಾಮಿ ವಿವೇಕಾನಂದ ಆರ್ 4 ಯೋಗೋಸ್ ಆಫ್ ಸ್ವಾಮಿ ವಿವೇಕಾನಂದ, ಇದರಿಂದ ಆಯ್ದು ಒಂದು ಸಿಲೆಬಸ್ ಮಾಡಿ ಒಂದು ಶಾರ್ಟ್ ಟರ್ಮ್ ಕೋರ್ಸ್. ಇದನ್ನು ನಮ್ಮ ಮಹಾಮೇಧಾನಂದಜಿಯವರು ಒಂದು ಮೊದಲನೇ ಹಂತದಲ್ಲಿ ಡಿಸೈನ್ ಮಾಡಿದ್ದಾರೆ. ಸುಮ್ಮನೆ ಅಲ್ಲ, ಅದಕ್ಕೆ ಕೋರ್ಸ್ ಮಾಡಿದ್ದಾರೆ. ಪ್ರತಿಯೊಂದು ನಿಮಗೆ ಏನು ಪ್ರಯೋಜನ ಅಂತ ಹೇಳ್ತಾರೆ. ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ, ದಿನಚರಿಯಲ್ಲಿ, ನಿಮ್ಮ ಮನಸ್ಸಿನ ಚಿಂತನಾ ಧಾರೆಯಲ್ಲಿ ಅದನ್ನು ಹೇಗೆ ಅಳವಡಿಸ್ಕೊಳ್ಬೇಕು, ನಿಮ್ಮ ವ್ಯಕ್ತಿತ್ವವನ್ನು ಹೇಗೆ ನೀವು ಭವ್ಯವಾಗಿ, ದಿವ್ಯವಾಗಿ ಮಾಡಬೇಕು ಎಂಬುದರ ಮುಖ್ಯ. ಈಗ ಶಾಲಾ ಕಾಲೇಜುಗಳಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು ಇದೆಲ್ಲ ವೃತ್ತಿಗೆ ಅನುಕೂಲವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಾರೆ. ಅದು ಅವಶ್ಯಕ, ಅದು ಬೇಕೇ ಬೇಕು. ಆದರೆ ಅದಕ್ಕೆ ಪೂರಕವಾಗಿ
ನಮ್ಮ ಇಡೀ ಜೀವನಕ್ಕೆ ಸಹಾಯವಾಗುವಂತಹ ಕೆಲವು ಮೌಲ್ಯಗಳನ್ನು ಕೊಡುವಂತಹ ಯಾವುದನ್ನು ಸ್ವಾಮಿ ವಿವೇಕಾನಂದರು ಕ್ಯಾರೆಕ್ಟರ್ ಬಿಲ್ಡಿಂಗ್ ಮ್ಯಾನ್ ಮೇಕಿಂಗ್ ಅಂತ ಕರೆದಿದ್ದಾರೋ, ಭಾರತೀಯ ಸನಾತನ ಸಂಸ್ಕೃತಿಯ ಕೆಲವು ಮೂಲ ಅಂಶಗಳು ವ್ಯಕ್ತಿತ್ವವನ್ನು ಅರಳುವಂಥದ್ದು ಅದೆಲ್ಲ ಹೇಳಿಕೊಡಬೇಕು. ಅದು ಬೇರೆಯಲ್ಲಿ ಸಿಕ್ಕದನ್ನು ಇಲ್ಲಿ ಕೊಡುವ ಪ್ರಯತ್ನ ಮಾಡೋಣ ಅಂತ ಆಸಕ್ತರಿಗೆ. ಮೋದಿಯವರಿಗೆ ಮಠದ ವತಿಯಿಂದ ನಮ್ಮ ಅರುಣ್ ಯೋಗಿರಾಜಿರವರು ಕೆತ್ತಿದಂತಹ ಸ್ವಾಮಿ ವಿವೇಕಾನಂದರ ಒಂದು ಭವ್ಯವಾದ ಒಂದು ಪ್ರತಿಮೆಯನ್ನು ಕೊಡಲಿದ್ದೇವೆ. ಅದರ ಜೊತೆಗೆ ಮೈಸೂರು ಕರ್ನಾಟಕದ ಸ್ಪೆಷಾಲಿಟಿ ಏನಿದೆ ಅದನ್ನು ಅದರ ಬಾಕ್ಸ್ ಮಾಡಿ ಒಂದು ಚಿತ್ರ ಕೊಡಬೇಕು ಅಂತ ಇದ್ದೇವೆ. ಇದು ವಿಶೇಷವಾಗಿ ಅದರ ಜೊತೆಗೆ ಇನ್ನು ಕೆಲವು ಇರ್ಬೋದು.